ಗಣತಿ ಅವೇನು ವರ್ಗಗಳು ಮಾಡ್ಯಾರಲ್ಲ, ಕ್ರಿಶ್ಚಿಯನ್ ಕುರುಬ, ಕ್ರಿಶ್ಚಿಯನ್ ಲಿಂಗಾಯತ, ಕ್ರಿಶ್ಚಿಯನ್ ಒಕ್ಕಲಿಗ, ಎಲ್ಲ ವ್ಯವಸ್ಥಿತವಾಗಿ ಸೋನಿಯಾ ಗಾಂಧಿ ಕೊಟ್ಟಂತ ಹೊಸ ಹೊಸ ನಾಮ. ಇದು ಸೋನಿಯಾ ಗಾಂಧಿ ಇಡೀ ಭಾರತವನ್ನು ಕ್ರಿಶ್ಚಿಯನ್ ರಾಷ್ಟ್ರ ಮಾಡಬೇಕತ್ತಾರೆ, ಕೆಲವೊಂದು ಮಂದಿ ಮುಸ್ಲಿಂ ರಾಷ್ಟ್ರ ಮಾಡಬೇಕತ್ತಾರೆ. ಇದರ ಸಂಚಿನ ಹಿನ್ನೆಲೆಯಲ್ಲಿ ಇವತ್ತು ಏನು ಈ ರೀತಿಯ ಒಂದು ಜಾತಿ ವರ್ಗೀಕರಣ ಮಾಡ್ಯಾರ. ಅವು ನಮ್ಮ ದೇಶನಾಗನೇ ಇಲ್ಲ ಆ ಜಾತಿಗಳು, ಭಾರತದಾಗೂ ಇಲ್ಲ, ವಿಶ್ವದಾಗೂ ಇಲ್ಲ. ಕೇವಲ ಸೋನಿಯಾ ಗಾಂಧಿಯ ಒಂದು ನಿರ್ದೇಶನ ಮೇರೆಗೆ ಸಿದ್ದರಾಮಯ್ಯನವರು ಇಂಥ ಅತ್ಯಂತ ಕೀಳು ಮಟ್ಟದ ಒಂದು ವ್ಯವಸ್ಥೆಯನ್ನು ರಾಜ್ಯದಲ್ಲಿ ಮಾಡ್ಯಾರ. ಈಗಾಗಲೇ ಅವ್ರ ಸಚಿವ ಸಂಪುಟದಲ್ಲಿ ಸಾಕಷ್ಟು ಗೊಂದಲ ಆಗಿದೆ. ಸಿದ್ದರಾಮಯ್ಯನವರು ಇದನ್ನೆಲ್ಲ ಕೈಬಿಟ್ಟು ಜಾತಿ ಏನು ಇದು ಮಾಡಬೇಕತ್ತಾರ ಅದನ್ನೆಲ್ಲ ಕೈಬಿಟ್ಟು ಇನ್ನೊಮ್ಮೆ ಎಲ್ಲನೂ ಕೇಂದ್ರ ಸರ್ಕಾರ ಹೆಂಗಾದ್ರೂ ಈಗ ಮಾಡೋದಿದೆ. ಕೇಂದ್ರ ಸರ್ಕಾರಕ್ಕೆ ಅಧಿಕಾರ ಇದೆ, ಇವ್ರಿಗೆ ಅಧಿಕಾರ ಇಲ್ಲ. ಸುಮ್ಮನೆ ರಾಜ್ಯದ ಜನರನ್ನು ತಪ್ಪು ಹಾದಿಗೆ ಎಳಿಲಿಕ್ಕೆ ಇಲ್ಲಿ ಲಿಂಗಾಯತರು ಕಡಿಮೆ ಇದ್ದಾರೆ, ಒಕ್ಕಲಿಗರು ಕಡಿಮೆ ಇದ್ದಾರೆ, ಅದು ಅಲ್ಪಸಂಖ್ಯಾತ ಮುಸ್ಲಿಮರೇ ಹೆಚ್ಚಿದ್ದಾರೆ ತೋರಿಸ್ಲಿಕ್ಕೆ ಮಾಡಿದಂಥ ನಾಟಕ. ಸರ್, ಬಾಣ ಪುಸ್ತಕಗಳು ಸುಪ್ರೀಂ ಕೋರ್ಟಲ್ಲೂ ವಜಾ ಇತ್ತು ನೋಡಿ. ಇದು ಧಾರ್ಮಿಕ ಮನೋಭಾವನೆಗೆ ಸಂಬಂಧಪಟ್ಟಿತ್ತು. ಕೋರ್ಟಿಗೆ ಹೋಗಿದ್ದು ತಪ್ಪು, ಹೋಗಬಾರ್ದಾಗಿತ್ತು. ಕೋರ್ಟಿಗೆ ಅದಕ್ಕೆ ಹೋಗ್ಬೇಕು, ಕೋರ್ಟ್ನಾಗ ಪ್ರಶ್ನೆ ಮಾಡಬಾರ್ದಾಗಿತ್ತು, ಮಾಡ್ಯಾರ, ಅದು ತಪ್ಪು. ನಿನ್ನೆ ಹೇಳ್ತಾರೆ ಸರ್, ಹಿಂದೆ ಅವರು ಎಲ್ಲ ಮುಸ್ಲಿಂ ಧಾರ್ಮಿಕ ಕಾರ್ಯಕ್ರಮಕ್ಕೆಲ್ಲ ವೀರೆಲ್ಲ ಹೋಗಿಲ್ವಾ? ಶೆಟ್ಟರ್ ಹೋಗಿದ್ದಾರೆ, ಯತ್ನಾಳ್ ಅವರು ಹೋಗಿದ್ದಾರೆ, ಬೇರೆಯವರೆಲ್ಲ ಹೋಗಿದ್ದಾರೆ, ಮುಸ್ಲಿಂ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡಿದ್ದಾರೆ. ಅವ್ರು ಬಂದಿಲ್ಲ ಈ ಕಾರ್ಯಕ್ರಮಗಳಲ್ಲಿ ಬಂದು ಧಾರ್ಮಿಕ ಕಾರ್ಯಕ್ರಮದಲ್ಲಿ ನೋಡಿ, ಹೊರಗೆ ರೋಡ್ ಮ್ಯಾಗ ಮಾಡೋದು ಬೇರೆ, ದೇವಸ್ಥಾನದಲ್ಲಿ ಮಸೀದಿಯಲ್ಲಿ ಅವ್ರ ಇದು ಇದ್ದಾಗ ಅಲ್ಲಿ ನಮ್ಗೆ ಹೋಗ್ಲಿಕ್ಕೆ ಬರೋದಿಲ್ಲ. ಅವರು ಹೋಗೋದಿಲ್ಲ, ನಾವು ಹೋಗಬಾರ್ದು. ಅದಕ್ಕೆ ನೋಡಿ, ಒಟ್ಟು ಏನಾದರೂ ನೆಪ ಬೇಕಾಗಿದೆ ಅಷ್ಟೇ. ಸರ್, ಈಗ ಸರ್ ತಮ್ಮ ವಿರುದ್ಧ ಯಾವ ಕಾರಣಕ್ಕಾಗಿ ಆ ಬೆಂಕಿ ವಿಚಾರವನ್ನು ತಮಗೆ ಗೊತ್ತು? ಕೆಲವೊಂದು ಈ ಎಡಿಟರ್ ಮಾಡೋರು ಅದಾರಲ್ಲ ಕರ್ನಾಟಕದಲ್ಲಿ, ಪ್ರಿಯಾಂಕಾ ಖರ್ಗೆ, ನಮ್ಮ ವಿಜಯೇಂದ್ರ ಕೂಡಿ ಮಾಡ್ಯಾರ.